ಎಸ್, ಇನ್ನು ರಾಜ್ಯದಲ್ಲಿ ಸಿಎಂ ಕುರ್ಚಿಗಾಗಿ ಗುದ್ದಾಟ ಮತ್ತಷ್ಟು ಜೋರಾಗ್ತಾ ಇದೆ. ಇದರ ನಡುವೆ ಮರಾಠ ಸಮಾವೇಶದಲ್ಲಿಯೂ ಕೂಡ ಸಂತೋಷ್ ಲಾಡ್ ಸಿಎಂ ಆಗಲಿ ಅಂತ ಮರಾಠ ಮುಖಂಡರು ಹೇಳಿಕೆಯನ್ನ ನೀಡಿದ್ದಾರೆ. ಬೀದರ್ನ ಗಣೇಶ್ ಮೈದಾನದಲ್ಲಿ ನಡೆದಂತ ಸಮಾವೇಶದಲ್ಲಿ ಈ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಬಿಜೆಪಿ ಪಕ್ಷದಿಂದ ಸ್ಪರ್ಧಿಸಿ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಜಯಗಳಿಸಿ ಅಧ್ಯಕ್ಷರಾಗಿದ್ದಂತಹ ಪದ್ಮಾಕರ್ ಪಾಟೀಲ್ ಈ ರೀತಿ ಒತ್ತಾಯವನ್ನ ಮಾಡಿದ್ದಾರೆ. ಮಾಜಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಪದ್ಮಾಕರ್ ಪಾಟೀಲ್ ಈ ರೀತಿ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಮರಾಠ ನಾಯಕ ಸಂತೋಷ್ ಲಾಡ್ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ರಾಜ್ಯದ ಇಡೀ ಮರಾಠ ಸಮುದಾಯ ಸಂತೋಷ್ ಲಾಡ್ ಅವರ ಪರ ಇದೆ. ಪಕ್ಷವನ್ನ ಮರೆತು ಕರ್ನಾಟಕದ ಮರಾಠ ಸಂತೋಷ್ ಲಾಡ್ ಅಂತಿದ್ದಾರೆ. ಮುಂದಿನ 2.5 ವರ್ಷದ ಅವಧಿಗೆ ನೀವು ಸಿಎಂ ಆಗಬೇಕು ಸಾಹೇಬ್ರೆ. ಬೆಂಗಳೂರು ಟು ಬೀದರ್, ಮಂಗಳೂರು ಟು ಬೆಳಗಾವಿ ಇಡೀ ಮರಾಠ ಸಮುದಾಯ ಲಾಡ್ ಪರ ಇದೆ. ಯಾರನ್ನ ಆರಿಸಬೇಕು, ಯಾರನ್ನ ಬೀಳಿಸಬೇಕು ಅನ್ನೋದು ಸಂತೋಷ್ ಲಾಡ್ ಬೊಟ್ಟು ಮಾಡಿ ತೋರಿಸಿದ್ರೆ ಸಾಕು. ಅವರು ಏನ್ ಹೇಳ್ತಾರೋ ಹಾಗೆ ನಡೆದುಕೊಳ್ತೀವಿ. ವಿಧಾನಸೌಧದ 3ನೇ ಮಹಡಿ ಮೇಲೆ ಸಂತೋಷ್ ಲಾಡ್ ಸಿಎಂ ಆಗಿ ಕೂರ್ಬೇಕು. ಭಾಷಣದ ವೇಳೆ ಪದ್ಮಾಕರ್ ಪಾಟೀಲ್ ಈ ರೀತಿಯ ಒಂದು ಬೇಡಿಕೆಯನ್ನ ಇಟ್ಟಿರುವಂತದ್ದು. ಹಾಗಿದ್ರೆ ಪದ್ಮಾಕರ್ ಪಾಟೀಲ್ ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. साहेब, आमची इच्छा आहे तुम्ही कॅबिनेट मंत्री झालो. या राज्याच्या मुख्यमंत्री पदावर तुम्ही झालं पाहिजे साहेब. या राज्याच्या मुख्यमंत्री पदावर येणाऱ्या 2.5 वर्षामध्ये या छत्रपतीचा मावळा बेंगळूरच्या विधानसभेवर आपला भगवा पताका फरिवला पाहिजे. इथं विनंती करण्यासाठी अख्खा कर्नाटक तुमच्या सोबत आहे साहेब. पूरा बेंगलुरु से लेके बीदर तक, मंगलूर से लेके बेलगांव तक, हर जगह पर, हर कस्बे में, हर जगह पर मराठा बोल रहे कि संतोष लाड. तुम्ही सिर्फ बोर्ड दाखवा साहेब. आमच्या मराठी ह्याला उठवा, ह्याला झोपवा म्हणून सांगा. हे सर्व मावळे करताव का नाही? ज्या रोजी आमच्या लीडरला माहित झालं, समजा लोकांना की संतोष लाड कुणाला भी झोपू शकतो, कुणाला भी उठवू शकतो. ह्या अख्ख्या राज्यामध्ये मानलं पाहिजे की या पठ्ठ्याने एकच आपल्या ताकदीने एक झलक आहे. ये तो ट्रेलर, अभी पिक्चर बाकी है. चलो बेंगलोर, मुख्यमंत्री बनेंगे तो पूरा घर से निकलेंगे. पूरा वराड दिल्लीला, पूरा वराड बेंगलोरला. आता मला पाठीमध्ये मागे